ನಮಸ್ಕಾರ. ಕರ್ನಾಟಕದಲ್ಲಿ ತುಂಬಿ ತುಳುಕ್ತಾ ಇರೋ ಭ್ರಷ್ಟಾಚಾರದ ಪರವಾಗಿ ಆಯ್ಕೊಂಡ್ ತಿನ್ನೋರ್ನು ಕೂಡ ಕಿತ್ಕೊಂಡ್ ತಿನ್ನೋವಂಥ ವ್ಯವಸ್ಥೆ ಬದಲಾವಣೆ ಆಗದು. ಈ ದೇಶ ಆಗಿರ್ಬೋದು, ಈ ರಾಜ್ಯ ಆಗಿರ್ಬೋದು, ಸುವರ್ಣ ಕರ್ನಾಟಕ ಪದಗಳಲ್ಲಿ ಬರೀಬೋದೇ ಹೊರತು ಖಂಡಿತವಾಗಿನೂ ಸಾಮಾನ್ಯ ಜನ ಬದುಕುವ ಪರಿಸ್ಥಿತಿನೂ ಇಳಿದಿಲ್ಲ. ಪ್ರಿಯಾಂಕಾ ಖರ್ಗೆ ಹೋಮ್ ಮಿನಿಸ್ಟರ್ ಆದಾಗ ನಮ್ಮ ಜಾತಿಯವನು, ನಮ್ಮ ಪಂಗಡದವನು ಆದನಂತ ಸಂತೋಷ. ಬಟ್ ವಿ ನೆವರ್, ನಾವು ಯಾರೂ ಕೂಡ ಜಾತಿಯ ಹೆಸರಲ್ಲಿ ನಮ್ಮ ಮಠವನ್ನೇ ಪ್ರಶ್ನೆ ಮಾಡಿದೀವಿ, ನಮ್ಮ ಸಮುದಾಯದವ್ರನ್ನೇ ಪ್ರಶ್ನೆ ಮಾಡಿದೀವಿ. ನಾನು ಯಾರನ್ನೂ ಬಿಟ್ಟಿಲ್ಲ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ನಮ್ಮ ಸಮುದಾಯದವನು ಗೃಹ ಮಂತ್ರಿ ಆದ್ನು ಅಂತಂದ್ರೆ ದ ಬಿಗ್ಗೆಸ್ಟ್ ಕ್ವಶನ್ ಈಸ್, ಇವತ್ತು ಯಾರು ಈ ಪ್ರಶ್ನೆಯನ್ನ ಅಲಂಕರಿಸಿ ಮಾತಾಡ್ದ ಅವ್ರಿಗೆ ಒಂದು ಪ್ರಶ್ನೆ ಕೇಳಬೇಕಾಗಿದೆ. ಕರ್ನಾಟಕದ ಗೃಹ ಮಂತ್ರಿ ಮತ್ತೆ ಸಿಎಂ ಡಿ ಕೆ ಶಿವಕುಮಾರ್ ಕೇಳಿಸ್ಕೊಳ್ಳೇಬೇಕಾದಂತ ವಿಚಾರ. ಡಿ ಕೆ ಶಿವಕುಮಾರ್ ಅವರು ಒಂದು ಡೈಲಾಗ್ ಹೊಡೆದಿದ್ರು, ರೌಡಿ ಸ್ಕ್ವಾಡ್ ಅನ್ನ ಮಾಡಿ ಅಂತ. ಓಕೆ, ರೌಡಿ ಸ್ಕ್ವಾಡ್ ಓಕೆ ಡಿ ಕೆ ಶಿವಕುಮಾರ್ ಅವರೇ, ಈ ಕಿತ್ಕೊಂಡ್ ತಿನ್ನೋ ಚಿಂದಿ ಆಯೋರ್ನು ಕಿತ್ಕೊಂಡ್ ತಿನ್ನೋ ಪೊಲೀಸರನ್ನ ಮಟ್ಟ ಹಾಕ್ಲಿಕ್ಕೆ ಯಾವ ಸ್ಕ್ವಾಡ್ ಅನ್ನ ಮಾಡಬೇಕು ಡಿ ಕೆ ಶಿವಕುಮಾರ್ ಹೇಳ್ಬೇಕಾಗಿದೆ ವಿಚಾರ. ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ವಿರೋಧ ಪಕ್ಷಕ್ಕೆ ನಟ್ಟು ಬೋಲ್ಟು ತಳ ಏನು ಇಲ್ಲ. ಅಧಿಕಾರ ಕೊಟ್ರೆ ಮಜಾ ಮಾಡುವಂತ ವಿರೋಧ ಪಕ್ಷ. ಕಲಬುರ್ಗಿ ಬಾಜಾರ್ ಪೊಲೀಸ್ ಸ್ಟೇಷನ್ ನಲ್ಲಿ ಇಬ್ರು ಲಂಚ ಕೇಳಿ ಅರೆಸ್ಟ್ ಆಗಿದ್ದಾರೆ. ಯಾರು ಅಂತ ಕೇಳ್ಬಿಟ್ರೆ ನೀವು ಆಶ್ಚರ್ಯ ಆಗ್ಬಿಡುತ್ತೆ. ಕಲಬುರ್ಗಿ ಅಂತಂದ್ರೆ ಇಟ್ಸ್ ನನ್ ಅದರ್ ದ್ಯಾನ್ ಪ್ರಿಯಾಂಕಾ ಖರ್ಗೆ ಮತ್ತೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಳೆದ 40-50 ವರ್ಷದಿಂದ ರಾಜಕೀಯ ಮಾಡ್ಕೊಂಬೆ ಬಂದಂತ ಜಿಲ್ಲೆ ಅಂತಂದ್ರೆ ಕಲಬುರ್ಗಿ ಗುಲ್ಬರ್ಗ ಪ್ರದೇಶ ಏನಿದೆ ಅಥವಾ ಕಲಬುರ್ಗಿ ಏನಿದೆ, ಅಲ್ಲಿಂದಿ ಆಯೋ ಹೆಣ್ಣು ಮಗಳ ಮನೆಯಲ್ಲಿ ಒಂದು ಮಗು ಮೇಲೆ ಅತ್ಯಾಚಾರ ಆಗತ್ತೆ, ಅದು FIR ಆಗುತ್ತೆ ಪೋಸ್ಕೋ ಕೇಸಲ್ಲಿ. ನೀವು ಕೇಳಿಸ್ಕೊಳ್ಳೇಬೇಕ್ರಿ ಪ್ರಿಯಾಂಕಾ ಖರ್ಗೆ, ನೀವು ಕೇಳಿಸ್ಕೊಳ್ಳೇಬೇಕು. ಯಾಕೆ ಅಂತಂದ್ರೆ ಇದು ಯಾವ್ದೋ ಐಡಿಯಾಲಜಿ ವಿರುದ್ಧ ಮಾಡೋದಂತಲ್ಲ, ಬಡವರಂತ ಒಂದು ಜಾತಿ ಇದೆ. ಆ ಜಾತಿನಲ್ಲಿ ಎಲ್ಲ ಸಮುದಾಯಗಳು, ಎಲ್ಲ ಮಾನವೀಯರುಗಳು ಇದ್ದಾರೆ. ಕಲಬುರ್ಗಿ ಬಾಜಾರ್ ಠಾಣೆಯ ಶರಣಪ್ಪ ಅಂತ ಲೆಕ್ಕ ಹಾಕಳ್ರಿ, ಶಿವನ ಹೆಸರು ಕಂಡ್ರ ASI ಶರಣಪ್ಪ. ಆಮೇಲೆ ಆ ಕಾನ್ಸ್ಟೇಬಲ್ ಹೆಣ್ಣು ಮಗಳು ಅಲ್ರಿ, ಒಂದು ಹೆಂಗಸು ಕಾನ್ಸ್ಟೇಬಲ್ ಆದ್ಮೇಲೆ ಒಂದು ಮಗುವಿನ ಸಂಕಟ ತಿಳ್ಕಣಕ್ಕೆ ಯೋಗ್ಯತಿಲ್ಲ ಅಂದ್ಮೇಲೆ, ಮಾನವರೇ ಆಗಿಲ್ಲ ಅಂದ್ಮೇಲೆ ಇವರು ಪೊಲೀಸ್ ಆಗಿ ಏನ್ ಮಾಡ್ತಾರೆ, ಹೋಮ್ ಮಿನಿಸ್ಟರ್ ಆಗಿ ಏನ್ ಮಾಡ್ತಾರೆ, CM ಆಗಿ ಏನ್ ಮಾಡ್ತಾರೆ, ಖಂಡಿತವಾಗಿ ಜನ ಯೋಚನೆ ಮಾಡಬೇಕಾದಂತ ವಿಚಾರ ಇದು. ಒಬ್ಬ ಚಿಂದಿ ಆಯೋ ಹೆಣ್ಣು ಮಗಳ ಹತ್ರ 10,000 ಲಂಚ ಕೇಳ್ತಾರೆ. ಆ ಹೆಣ್ಣು ಮಗಳು 1,000 ಲಂಚ ಕೊಡ್ತಾರ್ರಿ. ಸೋ ಕಾಲ್ಡ್ ಮೀಡಿಯಾ ಮಾಡಿರೋ ಈ ಮುಖವಾಡ ರಹಿತ ಕಾಕಿ ಪಡೆಗಳ ಒಂದು ಭಾಗದ ಆ ಕಲಬುರ್ಗಿ ಠಾಣೆ ASI ಶರಣಪ್ಪ ನೋಡ್ರಿ, ಅವನ್ ಇಟ್ಕೊಂಡಿರೋದು ಶಿವನ ಹೆಸರು ಶರಣಪ್ಪ ಅಂತ, ಮಾಡ್ತಾ ಇರೋದು ಭಿಕ್ಷೆ ಕೆಲಸ ನೋಡ್ರಿ. ಜಾತಿ ಮೇಲೆ, ಧರ್ಮದ ಮೇಲೆ, ಹೆಸರ ಮೇಲೆ ವ್ಯಕ್ತಿನ ನಿರ್ಣಯ ಮಾಡಕ್ಕಾಗಲ್ಲ. ಈ ದೇಶದಲ್ಲಿ ಅರಾಜಕತೆ ನಡೀತಾ ಇದೆ, ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ನಮ್ಮ ಒಕ್ಕಲಿಗ CM ಆದ, ನಮ್ಮ ಜಾತಿಯವನು ಹೋಮ್ ಮಿನಿಸ್ಟರ್ ಆದ, ನಮ್ಮ ಜಾತಿಯವನು DCM ಆದ. ಇವತ್ತು ಈ ಬಡವರ ಜಾತಿಯನ್ನ ಏನ್ ಮಾಡ್ತಾ ಇದ್ದಾರೆ, ಸ್ವತಃ ಗೃಹ ಮಂತ್ರಿ ಪ್ರಿಯಾಂಕಾ ಖರ್ಗೆ ವಸ್ತುವಾರಿ ಇರುವಂತ ಕಲಬುರ್ಗಿನಲ್ಲಿ ಚಿಂದಿ ಆಯೋ ಹೆಣ್ಮಕ್ಳ ಹತ್ರ 1,000 ಲಂಚಕ್ಕೆ ಬೇಡಿಕೆ ಇಡ್ತಾರೆ. ಓಡೋಗಿದನ್ರಿ ಅವನ್ ASI ಶರಣಪ್ಪ 10,000 ಲಂಚ ಈ ಅಮ್ಮನಿಗೆ ಹೇಳಿ, ಈ ಜ್ಯೋತಿ ಅನ್ನೋ ಕಾನ್ಸ್ಟೇಬಲ್ ಹೇಳಿ ಇಸ್ಕೊಂಡ್ಬೇಕಾರ ಜ್ಯೋತಿ ಅರೆಸ್ಟ್ ಆಗಿದ್ದಾಳೆ. ಅವನು ASI ಅವನ್ ಶರಣಪ್ಪ ಲಂಚ ಕೇಳಿದವನು ಓಡೋಗಿದ್ದಾನೆ. ಬರೀ ಪೊಲೀಸ್ ಠಾಣೆಗೆ ಇದು ಸೀಮಿತ ಆಗಲ್ಲ. ಪಬ್ಲಿಕ್ ಪ್ರಾಸಿಕ್ಯೂಟರ್ಗೂ ಇದ್ರಲ್ಲಿ 5,000 ಲಂಚ ಕೊಡಬೇಕು ಅಂತ ಹೇಳ್ತಾರೆ. ಆಮೇಲೆ ಇವತ್ತಿನ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಅಷ್ಟೇನೆ ಲಂಚ ತಗೊಂಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಬೆಂಗಳೂರಲ್ಲಿ ಒಂದು ಪಬ್ಲಿಕ್ ಪ್ರಾಸಿಕ್ಯೂಟರ್, ಫಿಮೇಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ 1 ವಾರ ಆಯ್ತು 5,000 ಲಂಚ ಇಸ್ಕೊಂಬೇಕಾರೆ ಸಿಕ್ಕಾಕೊಂಡಿದ್ದಾರೆ. 99% ದ ಡಿಪಾರ್ಟ್ಮೆಂಟ್ ಹ್ಯಾಸ್ ಬಿಕಮ್ ಕರಪ್ಟ್. ಐ ಡೋಂಟ್ ಮೈಂಡ್ ಸೇಯಿಂಗ್ ದಟ್. ಅಲ್ರಿ, ಇವ್ರ ಜೊತೆನಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಎತ್ತಸಾಗುತ್ತಿದೆ. ಅಲ್ರಿ, ನ್ಯಾಯ ಬೇಕು ಅಂತಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ನ್ಯಾಯ ಬೇಕು ಅಂದ್ರೆ ಕೋರ್ಟ್ಗೆ ಹೋಗ್ಬೇಕು. ನ್ಯಾಯ ಕೇಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಭಿಕ್ಷೆ ಬೇಡಿ ಜೀವನ ಮಾಡ್ತಾರೋ ಇಂಥ ವ್ಯವಸ್ಥೆನ ಬದಲಾವಣೆ ಮಾಡಬೇಕು ಅಂತಂದ್ರೆ ಖಂಡಿತವಾಗಿ ನಮ್ಮಂತ ವ್ಯಕ್ತಿಗಳಿಗೆ ಜಾತಿ ಧರ್ಮ
ಈ ಒಂದು ಎಲ್ಲದನ್ನ ಸೈಡ್ಗೆ ಯಾರೋ ನಾನು ಯಾವುದೋ ಜಾತಿಗೆ ಸೀಮಿತವಾದನ, ಧರ್ಮಕ್ಕೆ ಸೀಮಿತವಾದನ, ನಾನು ನಿಮ್ಮಲ್ಲಿ ಕೂಡ ಒಬ್ಬ. ಏನಕ್ಕೆ ಅಂತಂದ್ರೆ ನಮ್ಮನೆ ಕೂಡ ಫ್ಯಾಮಿಲಿಗಳಿದೆ. ನಮ್ಮ ಫ್ಯಾಮಿಲಿಗಳಲ್ಲಿ ಈ ತರ ಆಗಿ ಆ ಚಿಂದಿ ಆಗೋ ಹೆಣ್ಣು ಮಗಳ ಹತ್ರನು 10,000 ಬಿಡದಂತ ಈ ಪಾಪಿ ಈ ಭ್ರಷ್ಟ ಪೊಲೀಸ್ ಅವ್ರಿಗೆ ಜನನೇ ಒಂದ್ ದಿವಸ ಬುದ್ಧಿ ಕಲಿಸ್ತಾರೆ. ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ, ಕರ್ನಾಟಕದಲ್ಲಿ ಬಡವರು ಸಾಮಾನ್ಯ ಜನರು ಬಲಿಪಶು ಹೆಂಗಾಗ್ತಾ ಇದಾರೆ, ಆಮೇಲೆ ಇದ್ರಲ್ಲಿ ಉಳಿಬೋದಾ ಅನ್ನೋ ಒಂದು ವಿಚಾರವನ್ನ ಯೋಚನೆ ಮಾಡಿ. ಬೇಕಿದ್ದು ನಮಗ್ ಗೊತ್ತಿದೆ. ನೀವ್ ಯಾರ್ಗನ ಚಪ್ಪಾಳೆ ಹೊಡ್ಕೊಳ್ಳಿ, ಒಂದಂತೂ ನಿಮ್ಮಂತವ್ರು 2% 3% ಇರೋರು ಇರ್ಬೋದು, 99% ನೊಂದಿರೋರು ಇದಾರೆ. ಆ ನೊಂದಿರೋರು ನಮ್ಮ ಪರವಾಗಿದ್ದಾರೆ. ನಿಮ್ಮ ಯಾವುದೇ ಹೇಳ್ತೀನಲ್ಲ, ನೀವು ಚಪ್ಪಾಳೆ ಹೊಡ್ಕೊಂಡು ಅವ್ರ ಬಕೆಟ್ಗಳು ಸಿಂಟೆಕ್ಸ್ಗಳನ್ನೇ ಹಿಡ್ಕೊಳ್ಳಿ, ಬಟ್ ಈ ವ್ಯವಸ್ಥೆಯನ್ನ ಬದಲಾವಣೆ ಮಾಡುವಂತ ಜವಾಬ್ದಾರಿಯನ್ನ ನಮ್ಮಂತವ್ರು ಕರ್ನಾಟಕದಲ್ಲಿ ಮಾಡ್ತೀವಿ ಅಂತ ಹೇಳುತ್ತಾ, ಚಿಂದಿ ಹೊಡೆಯೋರನ್ನ ಬಿಟ್ಟಿಲ್ಲ ಹೋಮ್ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರೇ. ಅದು ಬೇರೆ ಎಲ್ಲೂ ಅಲ್ಲ, ನಿಮ್ಮ ಸ್ವಂತ ಜಿಲ್ಲೆಯಲ್ಲಿ ಅಂತ ಹೇಳುತ್ತಾ ಇದು ಎಚ್ಚರಿಕೆಯ ಗಂಟೆ. ಜನರಿಗೆ ಬದಲಾವಣೆ ಮಾಡ್ಕೊಂಡ್ರೆ ಉಳಿತೀರಾ.